ವಿಶ್ವ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಹಸಿರು ಭೂಮಿ ಸೃಷ್ಟಿಯಲ್ಲಿ ನಾಗರಿಕರ ಬದ್ಧತೆ ಹೆಚ್ಚಿಸುವ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದ ಕರೆ ಹಿನ್ನೆಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಚಿಕ್ಕಮಗಳೂರಿನಲ್ಲಿಂದು ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದ 2ನೇ ಹಂತದಲ್ಲಿ ವಿವಿಧೆಡೆ ಸಸಿ ನೆಡಲಾಯಿತು. ದೂರದರ್ಶನದೊಂದಿಗೆ ಸ್ವಚ್ಛ ಟ್ರಸ್ಟ್ ಅಧ್ಯಕ್ಷೆ ಡಾಕ್ಟರ್ ಶುಭಾ ವಿಜಯ್ ಕಳೆದ 25 ವರ್ಷಗಳಿಂದ ಸಸಿ ನೆಡುವ ಕೆಲಸದಲ್ಲಿ ನಿರತರಾಗಿದ್ದೇವೆ. ಇದಕ್ಕೆ ಸ್ಥಳೀಯರು ಕೂಡ ಬೆಂಬಲ ನೀಡಿದ್ದಾರೆ ಎಂದರು. ಈಗಾಗಲೇ ನಾವು ಒಂದು 200-300 ಗಿಡಗಳು ಬೇರೆ ಬೇರೆ ಏರಿಯಾದಲ್ಲಿ ಹಾಕಿದೀವಿ. ಹೂವಿನ ಗಿಡಗಳು ಮತ್ತೆ ನೆರಳು ಕೊಡ ಅಂತ ಮರಗಳನ್ನ ಹಾಕ್ತಾ ಇದೀವಿ. ಈ ದಿನ ಇಲ್ಲಿ ಹಿರೇಮಂಗಳೂರು ಈ ಸ್ಟ್ರೆಚ್ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇದೆ, ಅದನ್ನ ಹಾಕೊಂಡು ಬರ್ತಾ ಇದೀವಿ. ಎಸ್ಡಿಎಂ ಶಾಲೆ ಮುಖ್ಯಸ್ಥ ಮಂಜುನಾಥ್ ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆಯ ಉದ್ದೇಶದಿಂದ ಸಸಿ ನೆಡುವ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾಗಿ ತಿಳಿಸಿದರು. ನಿಟ್ಟಿನಲ್ಲಿ ಎಲ್ಲರಲ್ಲೂ ಮನವಿ ಮಾಡೋದೇನು ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಯವರ ಕರೆಗೆ ಹೋಗೊಟ್ಟು ನಾವೆಲ್ಲರೂ ನಮ್ಮ ತಾಯಿ ಹೆಸರಿನಲ್ಲಿ ಒಂದು ಗಿಡವನ್ನ ನೆಡುವ ಮುಖೇನ ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲ ಸಾಕ್ಷಿಯಾಗೋಣ. ಹೃದ್ರೋಗ ತಜ್ಞ ಡಾಕ್ಟರ್ ಅನಿಕೇತ್ ವಿಜಯ್ ಸಸಿ ನೆಟ್ಟು ಅವುಗಳ ಪೋಷಣೆ ಮಾಡುವುದು ಅತ್ಯಂತ ಪ್ರಮುಖ ಕಾರ್ಯ. ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಸಸಿ ನೆಡುವ ಕಾರ್ಯದಲ್ಲಿ ತೊಡಗಿದ್ದಾಗಿ ಅವರು ಹೇಳಿದರು. ಮುಖ್ಯವಾಗಿದೆ ಎಲ್ಲರದನ್ನ ನೆಟ್ಟು ಅದನ್ನ ಫಸ್ಟ್ ನಾವು ನೆಟ್ಟಿದ ನಂತರ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತದೆ. ಮೇನ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಅದನ್ನು ಮೇಂಟೈನ್ ಮಾಡೋದು. ಎಲ್ಲ ನೆಟ್ಟಿ ಹೋದ ನಂತರ ಮೇಂಟೈನ್ ಆಗ್ಲಿಲ್ಲ ಅಂದ್ರೆ ನಮ್ಮ ಉದ್ದೇಶ ಪೂರ್ವಕವಾಗಿ ಮಾಡೋದಿಲ್ಲ. ಅದು ವಿದ್ಯಾರ್ಥಿ ಆಕಾಶ್ ದೇಶದ ಪ್ರತಿಯೊಬ್ಬ ಪ್ರಜೆಯು ಪರಿಸರ ಸಂರಕ್ಷಣೆಯಲ್ಲಿ ತೊಡಗುವುದು ಅಗತ್ಯವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಯ ಹಿನ್ನೆಲೆಯಲ್ಲಿ ತಾವು ಕೂಡ ಪಾಲ್ಗೊಂಡಿರುವುದಾಗಿ ತಿಳಿಸಿದರು. ಅದೇ ರೀತಿಯಾಗಿ ಗಿಡ ಮತ್ತೆ ಮರವನ್ನು ನೆಡೋದಲ್ಲದೆ ಅದನ್ನ ತಾಯಿಯ ರೀತಿಯಲ್ಲಿ ಪೋಷಣೆ ಮಾಡಬೇಕು ಎಂಬ ದೃಷ್ಟಿಕೋನವನ್ನು ಕೊಟ್ಟು ಅದೇ ರೀತಿಯಾಗಿ ನಾವು ಒಂದು ಮರವನ್ನು ನೆಡಬೇಕು ಅಂತೇಳಿ ಎಲ್ಲ ನಾಗರಿಕರಲ್ಲಿಯೂ ಕೂಡ ಕೇಳ್ಕೊಳ್ತಿದ್ದೀನಿ.